ನಮಸ್ಕಾರ. ಒಂದೊಳ್ಳೆ ವಿಚಾರಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿನ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ಒಬ್ಬ ಕಾಡಿನಲ್ಲಿ ಅಲ್ಲಿಕೊಂಡು ಹೋಗ್ತಾ ಇರ್ತಾನೆ. ಅವನಿಗೆ ಮಧ್ಯದಲ್ಲಿ ದಾರಿ ಬೇರೆ ತಪ್ಪಿ ಹೋಗ್ಬಿಟ್ಟಿರುತ್ತೆ. ಯಾಕಾದರೂ ಈ ಪ್ರವಾಸಕ್ಕೆ ಬನ್ನು ಅಂತ ಬಹಳ ಗಾಬರಿಯಾಗಿರ್ತಾನೆ. ಯಾವ ಕಡೆ ಹೋದರೂ ಕೂಡ ಒಂದೇ ದಾರಿ ಥರ ಕಾಣಿಸ್ತಾ ಇರುತ್ತೆ. ಎಷ್ಟು ಹೊತ್ತಾದರೂ ಅವನಿಗೆ ಊರ ದಾರಿ ಗೊತ್ತಾಗ್ತಿರೋದಿಲ್ಲ. ಅಷ್ಟರಲ್ಲೇ ಅಲ್ಲೇ ಒಂದಿಷ್ಟು ಸರಪರ ಶಬ್ದ ಕೇಳಿಸುತ್ತೆ. ಮತ್ತು ಯಾರೋ ಬಂದ ಹಾಗಾಗತ್ತೆ. ಅಯ್ಯೋ, ಇದು ಯಾವುದೋ ಒಂದು ಪ್ರಾಣಿ ಇರಬೇಕು ಅಂತ ಮರ ಹತ್ತಿ ಕುತ್ಕೋತಾನೆ. ನೋಡಿದ್ರೆ ಮತ್ತೊಬ್ಬ ಮನುಷ್ಯ ಆ ಕಡೆಯಿಂದ ನಡ್ಕೊಂಡು ಬರ್ತಾ ಇರ್ತಾನೆ. ಇವನಿಗೆ ಸಂತೋಷನೋ ಸಂತೋಷ. 3 ದಿನದಿಂದ ಕಾಡಿನಲ್ಲಿ ಕಳೆದು ಹೋಗಿ ಅನ್ನ ಆಹಾರ ಏನೂ ಇಲ್ಲದಲೆ, ನಿದ್ದೆನೂ ಇಲ್ಲದೆ ಹೈರಾಣಾಗಿರ್ತಾನೆ. ಸದ್ಯ ಕೊನೆಗೂ ಕಾಡಿನಲ್ಲಿ ದಾರಿ ತೋರಿಸೋ ಯಾರೋ ಒಬ್ಬ ನನಗೆ ಸಿಕ್ಕದ್ನಲ್ಲ ಅಂತ ಸಂತೋಷದಿಂದ ಕೆಳಗೆ ಹಾರಿ ಅವನನ್ನು ಓಡ್ ಹೋಗಿ ತಬ್ಕೋತಾನೆ. ಅವನಿಗೂ ಇವನನ್ನು ನೋಡಿ ತುಂಬ ಆಶ್ಚರ್ಯ. ಯಾರು ನೀನು, ಯಾಕೆ ಹಿಂಗೆ ಓಡ್ ಬಂದು ನನ್ನನ್ನು ತಬ್ಕೊಂಡೆ ಅಂತ ಹೇಳಿದಾಗ, ನಾನು 3 ದಿನದಿಂದ ಕಾಡಲ್ಲಿ ಕಳೆದು ಹೋಗಿದ್ದೀನಿ, ಊರಿಗೆ ಹೋಗೋದು ಹೇಗೆ ಅಂತ ತಡ್ಕಾಡ್ತಾ ಇದ್ದೆ. ಕೊನೆಗೂ ನೀನು ಕಂಡೆ. ಇವಾಗ ನಿನ್ನ ಸಹಾಯದಿಂದ ನಾನು ಹೇಗೋ ಮಾಡಿ ಊರು ಸೇರ್ಕೋತೀನಿ, ಅಂತೂ ನಾನು ಬದುಕದೆ ಅಂತ ಹೇಳ್ತಾನೆ. ಆ ಇನ್ನೊಬ್ಬ ಪೆಚ್ಚು ಮೊರೆ ಹಾಕೊಂಡು ಹೇಳ್ತಾನಂತೆ, ನಾನು 2 ದಿನದಿಂದ ಕಾಡಲ್ಲಿ ಕಳೆದು ಹೋಗಿದ್ದೇನೆ. ನಾನು ಕೂಡ ಊರಿಗೆ ಹೋಗೋ ದಾರಿಯನ್ನು ಹುಡುಕ್ತಾ ಇದ್ದೇನೆ. ಅಂತೂ ಇಬ್ಬರಿದ್ದೀವಿ. ನೀನು ನನಗೆ ಸಹಾಯ ಮಾಡೋಕ್ಕಾಗಲ್ಲ, ನಾನು ನಿನಗೆ ಸಹಾಯ ಮಾಡೋಕ್ಕಾಗಲ್ಲ. ಇವಾಗ ನಾವಿಬ್ಬರೂ ಕೂಡ ದುಃಖಿತರು ಅಂತ ಹೇಳ್ತಾನೆ. ಇಬ್ಬರಿಗೂ ಅವರಿಗೆ ಆದಂಥ ಸಂತೋಷ ಸಂಭ್ರಮ ಎಲ್ಲ ಕಳೆದು ಹೋಗಿ ಮತ್ತೆ ಮುಖದಲ್ಲಿ ದುಃಖ ಮಡಗಟ್ಟತ್ತೆ. ಕಥೆ ತುಂಬ ಸರಳವಾದದ್ದು, ಆದರೆ ಜೀವನದಲ್ಲಿ ಕೂಡ ಈ ರೀತಿ ಆಗುತ್ತೆ. ಯೋಚನೆ ಮಾಡಿದ್ದೀರಾ? ಯಾವುದೋ ಒಂದು ಸ್ನೇಹ, ಯಾವುದೋ ಒಂದು ಸಂಬಂಧ, ಇದನ್ನು ಒಂದು ನಿರೀಕ್ಷೆಯಿಂದ ನಾವು ಪ್ರಾರಂಭ ಮಾಡ್ತೀವಿ. ಇವರು ನಮ್ಮ ಸ್ನೇಹಿತರಾದರೆ ಇವ್ರು ನಮ್ಮನ್ನು ಅರ್ಥ ಮಾಡ್ಕೋತಾರೆ, ನಮ್ಮ ಕಷ್ಟಗಳಲ್ಲಿ ನಮ್ಮ ಜೊತೆ ಇರ್ತಾರೆ, ನಮ್ಮ ಸುಖದ ಕ್ಷಣಗಳನ್ನು ಇವ್ರ ಜೊತೆ ಹಂಚ್ಕೋಬೋದು, ಪ್ರಪಂಚ ಸುತ್ತಬೋದು, ಇವರು ಇಷ್ಟೊಂದೆಲ್ಲ ಓದ್ಕೊಂಡಿದ್ದಾರೆ, ನನಗೂ ಕೂಡ ಸಹಾಯ ಆಗುತ್ತೆ. ಹೀಗೆ ನಾನಾ ರೀತಿಯ ಲೆಕ್ಕಾಚಾರಗಳು ಮನಸ್ಸು ಹಾಕ್ತಾನೇ ಇರುತ್ತೆ. ಯಾವುದೇ ಒಂದು ಸ್ನೇಹ ಮಾಡಿದಾಗ ಆ ಸ್ನೇಹಿತರು ನಮಗೆ ಹೇಗೆಲ್ಲ ನೆರವಾಗ್ತಾರೆ ಅಂತ ಅಪೇಕ್ಷೆಗಳನ್ನು ಇಟ್ಕೊಂಡು ಆ ಸ್ನೇಹವನ್ನು ಮುಂದುವರಿಸ್ತೀವಿ. ಆದರೆ ಅವರು ಆ ರೀತಿ ಅಲ್ಲದೆ ಹೋದಾಗ ನಿಜಕ್ಕೂ ನಮಗೆ ಬೇಸರ ಆಗೋದಕ್ಕೆ ಶುರುವಾಗುತ್ತೆ. ಅವರು ಕೂಡ ನಿರೀಕ್ಷೆಗಳನ್ನು ಇಟ್ಕೊಂಡು ನಾವು ಆ ರೀತಿ ಇರದೇ ಇದ್ದಾಗ ಅವ್ರಿಗೂ ಕೂಡ ಅಲ್ಲೊಂದು ದುರಂತಾನೆ. ಈ ರೀತಿಯ ಸ್ನೇಹಗಳಲ್ಲಿ ಅವರು ನಮ್ಮ ಥರ ಆಗ್ಬೋದು ಅಥವಾ ನಾವು ಅವರನ್ನು ಬದಲಾಯಿಸಬಹುದು ಅಂತ ಒಂದಷ್ಟು ಸಮಯ ನಾವು ಬಿಟ್ಕೊಡ್ತೇವೆ. ಮತ್ತೆ ಅವರನ್ನು ತಿದ್ದೋ ಪ್ರಯತ್ನನೋ ನಮ್ಮ ರೀತಿ ಮಾಡ್ಕೊಳ್ಳೋ ಪ್ರಯತ್ನನೋ ಅದನ್ನೂ ಮಾಡ್ತೇವೆ. ಆದರೆ ಯಾರದ್ದೇ ಆಗಲಿ ಸ್ವಾಭಾವಿಕವಾಗಿ ಜನ್ಮದಿಂದ ಬಂದಂಥ ಗುಣಗಳು ಯಾವತ್ತೂ ಬದಲಾಗೋದಿಲ್ಲ. ಕೊನೆಗೆ ಅವರು ಅವರಾಗಿಯೇ ಇರ್ತಾರೆ, ನಾವು ನಾವಾಗಿಯೇ ಇರ್ತೇವೆ. ಇಂಥ ಸನ್ನಿವೇಶಗಳಲ್ಲಿ ಆ ಸ್ನೇಹವನ್ನು ಎಷ್ಟೇ ದಿನ ಮುಂದುವರಿಸಿದ್ರೂ ಕೂಡ ಅಥವಾ ಸಂಬಂಧವನ್ನು ಎಷ್ಟೇ ದಿನ ಮುಂದುವರಿಸಿದ್ರೂ ಕೂಡ ಅಲ್ಲಿ ನಮಗೆ ಬೇಕಾದ್ದು ಸಿಗೋದಿಲ್ಲ. ಕೊನೆಗೆ ಬೇಸರ, ಖಿನ್ನತೆ ಎಲ್ಲ ನಮ್ಮನ್ನು ಕಾಡುತ್ತೆ. ಆದ್ದರಿಂದಾನೇ ನಮ್ಮ ಮನಸ್ಸಿಗೆ ಸರಿ ಇಲ್ಲದೆ ಇರುವಂಥ ಸ್ನೇಹ ಸಂಬಂಧಗಳನ್ನು ಹೆಚ್ಚು ದಿನ ಮುಂದುವರಿಸ್ತಾ ಹೋಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಅಂಥ ಸ್ನೇಹ ಸಂಬಂಧಗಳಿಂದ ಆದಷ್ಟು ಹೊರಗೆ ನಡೆದು ಬಂದು ಬಿಡಬೇಕು. ಅಥವಾ ನಮಗೆ ಯಾವುದು ಮುಖ್ಯ, ನಮ್ಮ ಜೀವನದ ಗುರಿನ ಅಥವಾ ಆ ಸ್ನೇಹವನ್ನು ನಿಭಾಯಿಸ್ಕೊಂಡು ಹೋಗೋದಾ ಅಂತ ಯೋಚನೆ ಮಾಡಬೇಕು. ಯಾಕೆ ಗೊತ್ತಾ, ಎಷ್ಟೋ ಬಾರಿ ಇಂಥ ಸ್ನೇಹ ಸಂಬಂಧಗಳನ್ನು ನಿಭಾಯಿಸೋಕ್ಕೆ, ಅವರನ್ನು ಖುಷಿ ಪಡಿಸೋದಕ್ಕೆ ಹೋಗಿ ನಮ್ಮನ್ನೇ ನಾವು ಕಳ್ಕೊಂಡು ಬಿಡ್ತೇವೆ. ನಮ್ಮನ್ನು ನಾವು ಕಳ್ಕೊಂಡಾಗ ನಮ್ಮ ಜೀವನಕ್ಕೆ ಅರ್ಥನೇ ಇರೋದಿಲ್ಲ. ಈ ರೀತಿ ಆಗೋಕ್ಕೆ ಮೊದಲು ನಮಗೇನು ಬೇಕು, ನಮ್ಮ ಜೊತೆ ಯಾರಿದ್ದಾರೆ, ಇದನ್ನೆಲ್ಲ ನಾವು ಗಮನಿಸ್ತಾ ನಮ್ಮ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಸಹಕರಿಸುವಂಥ ಅಥವಾ ನಮ್ಮ ಜೊತೆಯಾಗಿ ನಮ್ಮ ಜೀವನದ ಖುಷಿಯ ಕ್ಷಣಗಳನ್ನು ಹಂಚಿಕೊಳ್ಳುವಂಥ ಸ್ನೇಹಗಳಿದ್ದರೆ ಖಂಡಿತ ಅವರ ಜೊತೆ ಭವಿಷ್ಯವನ್ನು ಹುಡುಕೋದ್ರಲ್ಲಿ ಅರ್ಥ ಇದೆ. ಆದರೆ ನಾವು ವ್ಯಕ್ತಿತ್ವವೇ ಬೇರೆ ಬೇರೆ ಆದರೆ ಅಂಥ ಸ್ನೇಹ ಸಂಬಂಧಗಳನ್ನು ಮುಂದುವರಿಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಅಲ್ಲಿ ನಮಗೆ ಯಾವುದೋ ಒಂದು ಕ್ಷಣದಲ್ಲಿ ದುಃಖ ಕಟ್ಟಿಟ್ಟ ಬುತ್ತಿ. ಇಂಥ ಸ್ನೇಹ ಸಂಬಂಧಗಳನ್ನು ಮುಂದುವರಿಸೋ ಮುಂಚೆ 100 ಬಾರಿ ಯೋಚನೆ ಮಾಡಿ. ಏನಂತೀರಿ?